ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ವಾತಿ ಚಾನಲ್. ನಾನಿವತ್ತು ಮಳೆಗಾಲದಲ್ಲಿ ಉಪಯೋಗ ಆಗುವಂತಹ ಟಿಪ್ಸನ್ನು ಹೇಳ್ತಿದ್ದೀನಿ. ಫಸ್ಟ್ ಟಿಪ್, ಬಿಸ್ಕೆಟ್ಸನ್ನು ತಂದಿರುವಾಗ ಈ ಥರ ಓಪನ್ ಮಾಡಿರ್ತೀವಿ, ಅವು ಮೆತ್ತಗಾಗೋಗ್ಬಿಡುತ್ತೆ. ಆ ಥರ ಆಗಬಾರ್ದು ಅಂದರೆ ಒಂದು ಬಾಕ್ಸನ್ನು ತಗೊಂಡು ಅದರಲ್ಲಿ ಸ್ವಲ್ಪ ಶುಗರನ್ನು ಹಾಕ್ಕೊಳ್ಳಿ. ಶುಗರ್ ಇಲ್ಲ ಅಂದರೆ ಅಕ್ಕಿ ಆದರೂ ಹಾಕ್ಕೋಬೋದು. ಈ ಥರ ಹಾಕ್ಕೊಂಡು ಬಿಸ್ಕೆಟ್ಸನ್ನು ಅದರೊಳಗೆ ಇಟ್ಟು ಕ್ಲೀನಾಗಿ ಕ್ಲೋಸ್ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಬಿಸ್ಕೆಟ್ಸ್ ಅನ್ನೋದು ಮೆತ್ತಗಾಗೋದಿಲ್ಲ. ಈ ಟಿಪ್ಪನ್ನು ಒಂದು ಸರಿ ಮನೆಯಲ್ಲಿ ಟ್ರೈ ಮಾಡಿ. ಸೆಕೆಂಡ್ ಟಿಪ್, ನಾವು ಈ ಥರ ಹೊಸ ಬಟ್ಟೆಯನ್ನು ತರ್ತಾ ಇರ್ತೀವಿ. ಹೊಸ ಬಟ್ಟೆಯಲ್ಲಿ ಈ ಥರ ಕಾರ್ಡ್ಸ್ ಅನ್ನೋದು ಇರುತ್ತೆ. ಆ ಕಾರ್ಡ್ಸನ್ನು ಕಟ್ ಮಾಡಿಕೊಂಡು ನಾವು ಯೂಸ್ ಮಾಡ್ಕೋಬೋದು. ಯಾವ ಥರ ಅಂದರೆ, ನಾವು ಈ ಥರ ಕಾರ್ಡ್ಸನ್ನು ಕಟ್ ಮಾಡಿಕೊಂಡು ಅದ್ರ ಹೋಲ್ ಇದೆಯಲ್ಲ, ಆ ಹೋಲ್ಗೆ ನಾವು ಮನೆ ಬೀಗಕ್ಕೆ ಕೀಬನ್ಸ್ ಥರ ಮಾಡ್ಕೋಬೋದು. ಟಿಪ್ ನಂಬರ್ 3, ನಾವು ಬಟ್ಟೆ ಆಚೆ ಹಾಕಿರುವಾಗ ಮಳೆ ಬರ್ತಾ ಇರುತ್ತೆ. ಮಳೆ ಬಂದು ನೀರೆಲ್ಲ ಬಟ್ಟೆ ಮೇಲೆ ಬಿದ್ದು ವಾಸನೆ ಬರ್ತಾ ಇರುತ್ತೆ. ಅಂಥ ಟೈಮಲ್ಲಿ ನಾವು ಮನೆಯಲ್ಲೇ ಒಂದು ವೇಲ್ಸನ್ನು ತಗೊಂಡು ಈ ಥರ ವಿಂಡೋಸ್ಗೆ ಹಾಕ್ಕೋಬೇಕು. ಈ ಥರ ಹಾಕ್ಕೊಂಡು ಬಟ್ಟೆಯನ್ನು ಅದ್ರ ಮೇಲೆ ಹಾಕ್ಕೊಂಡು ಕ್ಲಿಪ್ಸ್ ಇಕ್ಕೊಂಡ್ಬಿಡಿ. ಟಿಪ್ ನಂಬರ್ 4, ಮಳೆಗಾಲದಲ್ಲಿ ನಾವು ಆಚೆ ಹೋಗುವಾಗ ಮೊಬೈಲ್ಸ್ ಅನ್ನೋದು ನೀರಿನಲ್ಲಿ ನೆಂದೋಗುತ್ತೆ. ಅಂಥ ಟೈಮಲ್ಲಿ ನಾವು ಫೋನನ್ನು ಸ್ವಿಚ್ ಆಫ್ ಮಾಡಬೇಕು. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಈ ಥರ ಅಕ್ಕಿಯಲ್ಲಿ ಹಾಕಿ ಮುಚ್ಚಿಡಿ. ಇಡೀ ರಾತ್ರಿ ಎಲ್ಲ ಈ ಥರನೇ ಅಕ್ಕಿಯಲ್ಲಿ ಮುಚ್ಚಿಡಿ. ನೀರ ಅಂಶವನ್ನು ಅಕ್ಕಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಮಾರ್ನಿಂಗ್ ಆದಮೇಲೆ ಮೊಬೈಲ್ ಅನ್ನೋದು ಆನ್ ಮಾಡ್ಕೊಳ್ಳಿ. ಟಿಪ್ ನಂಬರ್ 5, ಮಳೆಗಾಲದಲ್ಲಿ ಉಪ್ಪು ಅನ್ನೋದು ನೀರು ಬಿಟ್ಕೊಂಡಿರುತ್ತೆ. ಅಂಥ ಟೈಮಲ್ಲಿ ನಾವು ಹಸಿಮೆಣಸಿನ್ಕಾಯನ್ನು ಅದರಲ್ಲಿ ಇಕ್ಕೋಬೇಕು. ಈ ಥರ ಇಕ್ಕೊಂಡು ಕ್ಲೋಸ್ ಮಾಡ್ಕೊಳ್ಳಿ. ಉಪ್ಪಿನಲ್ಲಿರೋ ನೀರನ್ನು ಮೆಣಸಿನ್ಕಾಯಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಟಿಪ್ ನಂಬರ್ 6, ಮಳೆಗಾಲ ಬಂದಾಗ ಹಪ್ಪಳ ಅನ್ನೋದು ಮೆತ್ತಗಾಗೋಗುತ್ತೆ. ಅಂಥ ಟೈಮಲ್ಲಿ ನಾವು ಹಪ್ಪಳವನ್ನು ಒಂದು ಬಾಕ್ಸ್ ತಗೊಂಡು ಅದರಲ್ಲಿ ಶುಗರ್ ಆಗಿರ್ಬೋದು, ಇಲ್ಲಾಂದರೆ ಅಕ್ಕಿ, ಇಲ್ಲಾಂದರೆ ಮೆಂತ್ಯ ಆದರೂ ಹಾಕ್ಕೊಂಡು ಈ ಥರ ಹಾಕ್ಬಿಟ್ಟು ಹಪ್ಪಳ ಅನ್ನೋದು ಅದರಲ್ಲಿಟ್ಟು ಕ್ಲೋಸ್ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಹಪ್ಪಳ ಅನ್ನೋದು ಮೆತ್ತಗಾಗೋದಿಲ್ಲ. ಟಿಪ್ ನಂಬರ್ 7, ಮಳೆಗಾಲ ಬಂದಾಗ ಕಬೋರ್ಡ್ಸಲ್ಲಿರುವಂಥ ಬಟ್ಟೆಗಳು ತುಂಬಾ ವಾಸನೆ ಬರ್ತಾ ಇರುತ್ತೆ. ಅಂಥ ಟೈಮಲ್ಲಿ ಲವಂಗವನ್ನು ತಗೊಂಡು ಈ ಥರ ಬಟ್ಟೆಯಲ್ಲಿ ಹಾಕಿ ಅದಕ್ಕೆ ಟೈಟಾಗಿ ರಬ್ಬರನ್ನು ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ಕಬೋರ್ಡ್ಸಲ್ಲಿ ನಮ್ಮ ಬಟ್ಟೆ ಕೆಳಗೆ ಇಟ್ಕೊಳ್ಳಿ. ಈ ಥರ ಇಟ್ಕೊಳ್ಳೋದ್ರಿಂದ ಬಟ್ಟೆ ಅನ್ನೋದು ವಾಸನೆ ಬರೋದಿಲ್ಲ. ಈ ಥರ ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ. ಟಿಪ್ ನಂಬರ್ 8, ಮಳೆಗಾಲದಲ್ಲಿ ಬೆಂಕಿ ಕಡ್ಡಿಯನ್ನು ಅನ್ಸೋಕ್ಕೆ ಆಗೋದಿಲ್ಲ, ತುಂಬ ಸಾಫ್ಟ್ ಆಗಿರುತ್ತೆ. ಅಂಥ ಟೈಮಲ್ಲಿ ನಾವು ಈ ಕೆಮಿಕಲ್ ಅನ್ನೋದು ಸೈಡಲ್ಲಿರೋ ಕೆಮಿಕಲ್ ಅನ್ನೋದು ಕಟ್ ಮಾಡ್ಕೊತಿದ್ದೀನಿ. ಈ ಥರ 2 ಸೈಡು ಕಟ್ ಮಾಡಿಕೊಂಡು ನಾನು ಈ ಬೆಂಕಿ ಸ್ಟಿಕ್ಸನ್ನು ಬಾಕ್ಸಲ್ಲಿ ಹಾಕ್ಕೊತಿದ್ದೀನಿ. ಅದ್ರ ಮುಚ್ಚಲಾಗೆ ನಾನು ಡಬಲ್ ಟೇಪ್ ಪ್ಲಾಸ್ಟರನ್ನು ಹಾಕ್ಕೊಂಡು ಆ ಕೆಮಿಕಲನ್ನು ಅಂಟಿಸ್ಕೊತಿದ್ದೀನಿ. ನಿಮ್ಮ ಹತ್ರ ಪ್ಲಾಸ್ಟರ್ ಇಲ್ಲ ಅಂದರೂ ಗಮ್ ಆದರೂ ಹಾಕ್ಕೊಂಡು ಮೆತ್ಸ್ಕೋಬೋದು. ಈ ಥರ ಮಾಡೋದ್ರಿಂದ ಕೆಮಿಕಲ್ ಅನ್ನೋದು ಸ್ಮೂತ್ ಆಗೋದಿಲ್ಲ, ನಮಗೆ ತುಂಬ ಉಪಯೋಗ ಆಗುತ್ತೆ. ಈ ಟಿಪ್ಸಲ್ಲಿ ನಿಮಗೆ ಯಾವ ಟಿಪ್ ಅಂದರೆ ಇಷ್ಟ ಆಯಿತು ನನ್ನ ಕಾಮೆಂಟ್ ರೂಪದಲ್ಲಿ ತಿಳಿಸ್ಕೊಡಿ. ಹೊಸದಾಗಿ ನನ್ನ ಚಾನಲನ್ನು ನೋಡ್ತಿದ್ದರೆ ಸ್ವಾತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ, ನನ್ನ ಎಲ್ಲ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಹಾಗೂ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹೇಳುವುದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.